ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಮನಗರ್ ಅನ್ನುವ ಹೆಸರನ್ನ ಇತಿಹಾಸದ ಪುಟದಲ್ಲಿ ಸೇರಿಸಿದ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಇನ್ಮುಂದೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕು. ಜನರ ಅಪೇಕ್ಷೆಯಂತೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಜನರ ಅಪೇಕ್ಷೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದು ರಾಮನಗರ ಜಿಲ್ಲೆಯ ಕಾಂಗ್ರೆಸ್ ನಾಯಕರು. ಅಭಿವೃದ್ಧಿಯ ದೃಷ್ಟಿಯಿಂದ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿ ಅಂದಿದ್ರು. ರಾಮನಗರ ಜನ ಅಂದ್ರೆ ಅಲ್ಲಿನ ಕಾಂಗ್ರೆಸ್ ನಾಯಕರು ಮಾತ್ರವಾ? ರಾಮನಗರ ಹೆಸರನ್ನ ಬದಲಾಯಿಸಿದ್ದಕ್ಕೆ ಕುಮಾರಸ್ವಾಮಿ ಕೆಂಡವಾಗಿದ್ದಾರೆ. ಇಷ್ಟು ದಿನ ಇಲ್ಲದ ಸಮಸ್ಯೆ ಈಗ ಯಾಕೆ ಶುರುವಾಯಿತು? ರಾಮನಗರದ ಇತಿಹಾಸ ತಿಳಿದುಕೊಂಡಿದ್ರೆ ಇದೊಂದು ಸಾಹಸಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ. ಕೆಲವೇ ವರ್ಷಗಳಲ್ಲಿ ರಾಮನಗರದ ಹೆಸರನ್ನ ಮತ್ತೆ ತರೋದಾಗಿ ಹೇಳಿದ್ರು. ಈಗಾಗಲೇ ರಾಮನಗರದ ಅಭಿವೃದ್ಧಿ, ರಾಮನಗರದಲ್ಲಿನ ಬೆಲೆ, ಇವರೀಗ ದಕ್ಷಿಣ ಬೆಂಗಳೂರು ದಕ್ಷಿಣ ಮಾಡಿ ಬೆಲೆ ಏರಿಸ್ಬೇಕಾ? ರಾಮನಗರ ಜಿಲ್ಲೆಯನ್ನು ರಚನೆ ಆಗ್ತಕ್ಕಂಥ ಮುಂಚೆ ಏನಿತ್ತು, ಇವತ್ತು ಅಲ್ಲಿಯ ಭೂಮಿ ವ್ಯಾಲ್ಯೂ ಎಷ್ಟಾಗಿದೆ, ಈಗ ಇನ್ನೂ ಏನೋ ಹೆಚ್ಚಿಗೆ ಮಾಡ್ತಾರಂತಲ್ಲ ಭೂಮಿ ವ್ಯಾಲ್ಯೂನ. ಏನು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಹೆಚ್ಚಾಗುತ್ತಾ? ಮೊದಲು ಅಲ್ಲಿಯ ಕಾನೂನಿನ ವ್ಯವಸ್ಥೆಗಳನ್ನು ಸರಿಯಾಗಿಡುತ್ತೆ. ರಾಮನಗರ ಟೌನ್ನಲ್ಲಿ ಮೊನ್ನೆ ಏನಾಗಿದೆ, ಕನಕಪುರದಲ್ಲಿ ಅವರ MLC ಇರ್ತಕ್ಕಂಥ ಊರಿನಲ್ಲೇ ಒಬ್ಬ ದಲಿತನ ಕೈ ಕಟ್ ಮಾಡಿ ಇವತ್ತು ಯಾವ ರೀತಿ ಕಾನೂನಿನ ಒಂದು ಸ್ವೇಚ್ಛಾಚಾರವಾಗಿ ಕೈ ಎತ್ಕೊಂಡಿದ್ದಾರಲ್ಲಿ ಏನಾದರೂ ವ್ಯವಸ್ಥೆ ಇದೆ? ಕಾನೂನು ವ್ಯವಸ್ಥೆ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ನನಗೇನು ಆತಂಕ ಇಲ್ಲ. ಪಾಪ ಒಂದು 4 ದಿನ ಖುಷಿಗೆ ಅವ್ರು ಏನೇನು ಬೇಕೋ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಇನ್ನು ಮೂಡದ ವಿಚಾರದಲ್ಲಿ ಕುಮಾರಸ್ವಾಮಿಯ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಅಂದುಕೊಂಡಿರ್ಲಿಲ್ಲ. ಸರ್ಕಾರ ನನ್ನ ಹೆಸರನ್ನ ದುರ್ಬಳಕೆ ಮಾಡ್ತಾ ಇರೋದು ಆಶ್ಚರ್ಯ ತಂದಿದೆ. ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿದೆ. ಇದರಿಂದ ಪಾರಾಗಲು ನನ್ನ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ. ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಇಳಿತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಇವತ್ತು ಆ ಒಂದು ಸ್ಥಾನದಿಂದ ಹಲವಾರು ರೀತಿಯಲ್ಲಿ ಹೆಸರಿಗೆ ಕಳಂಕವನ್ನು ತರತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನು ಈ ಒಂದು ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದಾರೆ. ಆ ಕಳಂಕವನ್ನು ತೊಳ್ಕೊಳ್ಳಿಕ್ಕೀಗ ಏನು ಹೇಳ್ತಾ ಇದ್ದಾರೆ, ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥವನು, ಸಾಮಾಜಿಕವಾಗಿ ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವನು. ಇದನ್ನೆಲ್ಲ ಇವತ್ತು ಆ ಒಂದು ಸಮಾಜವಾದದ ಹಿನ್ನೆಲೆ, ಹಿಂದುಳಿದ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದಂಥ ಹೆಸರನ್ನ ರಕ್ಷಣೆ, ಇದೆಲ್ಲವನ್ನು ಮುಂದಿಟ್ಟುಕೊಂಡು ಇವತ್ತು ಪಾಪ ಆ ಸಮಜಾಯಿಷಿ ಕೊಡ್ತಕ್ಕಂಥ ಹೀನಾಯ ದಯನೀಯ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯನವರಿಂದ ನಾನು ಬಯಸಿರಲಿಲ್ಲ. ಮೂಡದ ಬಗ್ಗೆ ಚರ್ಚೆಗೆ ಸಿದ್ದು ಬಂದೇ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ದಿನ ನಡಿಬೇಕಿದ್ದ ಕಲಪಕ್ಕೂ ಬ್ರೇಕ್ ಹಾಕಿದ್ರು. ವಾಲ್ಮೀಕಿ ಹಗರಣದ ತನಿಖೆ ಆದಂತೆ ಮೂಡದ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಅಸಲಿ ಮುಖವಾಡ ಹೊರಗೆ ಬರಬಹುದು. ಈಗ ಎಲ್ಲರ ಹೆಸರನ್ನ ಕಾಂಗ್ರೆಸ್ ಹಗರಣದಲ್ಲಿ ತರುವ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ಶುರುವಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ಆಗಿದ್ದು ನಿಜ ಎಂದು ಒಪ್ಪಿಕೊಂಡಿರುವ ಸಿದ್ದರಾಮಯ್ಯ ಯಾಕೆ ಮೂಡ ಹಗರಣವನ್ನ ತನಿಖೆಗೆ ಕೊಡೋಕೆ ಹಿಂದೇಟು ಹಾಕ್ತಾ ಇರೋದು? ಮುಖ್ಯವಾಹಿನಿಯಿಂದ ಯಾವಾಗ್ಲೂ ದೂರ ಇರುವ ಪತ್ನಿಯ ಹೆಸರಲ್ಲಿ ಸೈಟ್ಗಳು ಇರೋದು ಸುಳ್ಳ? ತನಿಖೆ ಆಗ್ಲಿ ಎಂದಾಗ ತನ್ನ ಹೆಸರನ್ನ ಹಾಳು ಮಾಡೋಕೆ ವಿಪಕ್ಷಗಳು ಪ್ರಯತ್ನ ಮಾಡ್ತಾ ಇದೆ ಅನ್ನುವ
ರೋಷಾವೇಶ ಮಾಡೋದು ಯಾಕೆ? ನಾನು ಅಹಿಂದ ನಾಯಕ ಅನ್ನುವ ವಿಕ್ಟಿಮ್ ಕಾರ್ಡ್ ಹಿಡಿಯೋದು ಯಾಕೆ? ಸಮಾಜವಾದಿ ಅನ್ನುವ ಹಣೆಪಟ್ಟಿಯನ್ನ ಪದೇ ಪದೇ ತೋರ್ಸೋದು ಯಾಕೆ? ತಪ್ಪೇ ಆಗಿಲ್ಲ ಅಂದ್ಮೇಲೆ ತನಿಖೆಗೆ ಭಯ ಯಾಕೆ ಅನ್ನೋದು ಕನ್ನಡಿಗರ ಪ್ರಶ್ನೆ. ಇನ್ನು ಸಿಎಂ ಸೀಟ್ ಮೇಲೆ ಟವಲ್ ಹಾಕೋಕೆ ರೆಡಿ ಇರೋರೆ ಮೂಡವನ್ನ ಬಯಲಿಗೆ ತಂದಿದ್ದು ಅನ್ನುವ ಮಾತು ಕುಮಾರಸ್ವಾಮಿ ಹೇಳಿದ್ರು. ಇದು ನೇರವಾಗಿ ಡಿಕೆಶಿ ಬಳಿ ಹೋಗಿದಂತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇದನ್ನ ಹೇಳಿದ್ರು. ಕಾಂಗ್ರೆಸ್ ನಾಯಕರೇ ಮೂಡ ಹಗರಣವನ್ನ ದೊಡ್ಡದು ಮಾಡಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾಯ್ತಾ ಇದ್ದಾರೆ ಅಂತ. ಅಕ್ರಮ ಸಕ್ರಮದ ಚರ್ಚೆಯೂ ಇಲ್ಲ, ತನಿಖೆ ಆಗೋದೇ ಇಲ್ಲ. ಇಂತಹ ಸ್ಥಿತಿ ರಾಜ್ಯಕ್ಕೆ ಬಂದಿರೋದು ಶೋಚನೀಯ. ಮೂಡ ಹಗರಣದಲ್ಲಿ ಕುಮಾರಸ್ವಾಮಿಯ ಹೆಸರು ಬಂದಿದೆ. ಆ ಬಗ್ಗೆ ತನಿಖೆಗೆ ಸಿದ್ದರಾಮಯ್ಯನವರು ಮುಂದಾಗ್ತಾರಾ? ಸಿಬಿಐಗೆ ಕೊಟ್ರೆ ತಾವೇ ತೋಡಿದ ಗುಂಡಿಗೆ ಬೀಳೋ ಭಯ ಇರ್ಬೋದಾ? ಕಾದು ನೋಡ್ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.